ಭಗವಂತ ಮನುಷ್ಯನ ಸೃಷ್ಟಿ ಮಾಡ್ತಾರೆ. ಆ ಕ್ಷಣ ಅವ್ರಿಗೆ ಅರಿವಾಗುತ್ತೆ, ನಾನ್ ಸೃಷ್ಟಿ ಮಾಡಿದಂತ ಮಾನವ ತುಂಬಾ ವೇಗವಾಗಿರುವಂತ ಪ್ರಾಣಿ ಎಂದು. ಆಗ ನಾನು ಎಲ್ಲಿದ್ರೂ ಕೂಡ ಈ ಮಾನವನನ್ನ ಹುಡುಕಿಕೊಳ್ಳುವಂತ ಸಾಧ್ಯತೆಗಳಿದೆ ಅನ್ನೋದನ್ನ ಅವರಿಗೆ ಅರಿವಾಗುತ್ತೆ. ಅವ್ರೇನ್ ಮಾಡ್ತಾರೆ, ಎಲ್ಲಾ ದೇವತೆಗಳ ಜೊತೆ ಚರ್ಚೆ ಮಾಡ್ತಾರೆ, ಅಂದ್ರೆ ಮೀಟಿಂಗ್ ಮಾಡ್ತಾರೆ. ನನಗೆ ಅವಿತುಕೊಳ್ಳುವುದಕ್ಕೆ ಒಂದು ಜಾಗ ಅನ್ನೋದನ್ನ ಹೇಳಿ, ಆದ್ರೆ ಈ ಮಾನವನನ್ನ ಯಾವುದೇ ಕಾರಣಕ್ಕೂ ಕೂಡ ಹುಡ್ಕೊಂಡು ಬರಬಾರ್ದು ಅನ್ನೋದನ್ನ. ಅದರಲ್ಲಿ ಒಂದು ದೇವ್ರು ಹೇಳುತ್ತೆ, ಭಗವಂತ ನೀವ್ ಯಾಕೆ ಪರ್ವತದಲ್ಲಿ ಹೋಗಿ ಅವಿತುಕೊಳ್ಳಬಾರದು ಅನ್ನೋದನ್ನ. ಆಗ ಭಗವಂತ ಹೇಳ್ತಾರೆ, ಇಲ್ಲ ಈ ಮಾನವ ನನಗೆ ಅಲ್ಲೂ ಕೂಡ ಹುಡ್ಕೋ ಬರೋಂತ ಸಾಧ್ಯತೆಗಳಿದೆ ಅನ್ನೋದನ್ನ. ಇನ್ನೊಂದು ದೇವ್ರು ಹೇಳುತ್ತೆ, ಭಗವಂತ ನೀವ್ ಯಾಕೆ ಚಂದ್ರದಲ್ಲಿ ಇಲ್ಲ ನಕ್ಷತ್ರದಲ್ಲಿ ಹೋಗಿ ಅವಿತುಕೊಳ್ಳಬಾರದು ಅನ್ನೋದನ್ನ. ಆಗ ಭಗವಂತ ಹೇಳ್ತಾರೆ, ಈ ಮಾನವ ಅತಿ ಬುದ್ಧಿವಂತ, ನನಗೆ ಅಲ್ಲೂ ಕೂಡ ಹುಡ್ಕೊಂಡು ಬರುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಅನ್ನೋದನ್ನ. ತುಂಬಾ ಯೋಚನೆ ಮಾಡಿ ಮತ್ತೊಂದು ದೇವ್ರು ಹೇಳುತ್ತೆ, ಭಗವಂತ ನೀವ್ ಯಾಕೆ ಮನುಷ್ಯನ ಒಳಗೆ ಅವಿತುಕೊಳ್ಳಬಾರದು ಅನ್ನೋದನ್ನ. ಆಗ ಭಗವಂತ ಇದೇ ಸರಿಯಾದ ನಿರ್ಧಾರ ಎಂದು ನಮ್ಮ ಒಳಗೆ ಬಂದು ಅವಿತುಕೊಳ್ಳುತ್ತಾರೆ. ಆದರೆ ನಾವು ಅವ್ರನ್ನ ಹುಡುಕ್ತಾರದಾದ್ರೂ ಎಲ್ಲಿ? ದೇವಸ್ಥಾನಗಳಲ್ಲಿ, ಮಸೀದಿಲಿ, ಪರ್ವತದಲ್ಲಿ. ಆದ್ರೆ ಯಾವತ್ತಾದ್ರೂ ಕೂಡ ನಮ್ಮ ಅಂತರಾತ್ಮದಲ್ಲಿ ನಾವು ಅವ್ರನ್ನ ಹುಡುಕುವಂತ ಪ್ರಯತ್ನ ಮಾಡಿದೀವ? ಮಾಡ್ಲೇ ಇಲ್ಲ.